ಆಮೇಲೆ ನಿಮ್ಮ ಬಗ್ಗೆ ಒಂದು ಕಂಪ್ಲೇಂಟ್ ಇದೆ, ವೆರಿ ಸೀರಿಯಸ್ ಕಂಪ್ಲೇಂಟ್, ಬೇಜಾರು ಮಾಡ್ಕೋಬಾರ್ದು ಅದನ್ನು. ಹೇಳಿ. ನಿಮ್ಮ ನಿರ್ದೇಶನನ ನಿಮ್ಮ ಅಭಿಮಾನಿಗಳು ಕಾಯ್ತಿರ್ತಾರೆ. ಈ 8 ವರ್ಷ ಮಾಡೋದು, 9 ವರ್ಷ ಮಾಡೋದು, ಅದಾದಮೇಲೆ ಒಂದು ಸಿನಿಮಾ ಕೊಡೋದು ಅನ್ಯಾಯ ಅಲ್ವಾ ಸರ್? ಏನು ಮಾಡಲಿ ಆ್ಯಕ್ಚುಲಿ ಅದು ನಾನು ಆ್ಯಕ್ಟ್ ಮಾಡ್ತಿರ್ತೀನಲ್ಲ, ಒಂಚೂರು ಅಲ್ಲೇನಂದರೆ 10 ಸಬ್ಜೆಕ್ಟ್ಗಳು ಕೇಳ್ತಾ ಇರ್ತೀನಿ. ಎಲ್ಲೋ ಒಂದು ಕಡೆ ಚೆನ್ನಾಗಿರುತ್ತೆ, ಹಿಂಗಿದ್ರೆ ಚೆನ್ನಾಗಿರುತ್ತೆ, ಹಂಗಿದ್ರೆ ಅಲ್ಲೊಂದು ಸ್ವಲ್ಪ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಬಿಡುತ್ತೆ ಆ್ಯಕ್ಟ್ ಮಾಡ್ಬೇಕಾರೋ ಈ ಥರ ಕತೆ ಆ ಥರ ಕತೆ ಅಂತ. ಅದನ್ನು ನಿಲ್ಲಿಸಿ ಸ್ಟಾರ್ಟ್ ಮಾಡೋದಿದೆಯಲ್ಲ, ಸಮ್ ಟೈಮ್ ಇಟ್ ಹ್ಯಾಪನ್ಸ್ ಅಂತಾರಲ್ಲ ಆ ಥರ. ಹೋಲ್ ಆ್ಯಂಡ್ ಸೋಲ್ ನೀವೇ ಆಗಿರ್ಬೇಕಲ್ಲ. ಅದೆಲ್ಲೋ ತುಂಬ ಕಾಡ್ದಾಗ ಅದನ್ನೇನೋ ಇಟ್ಕೊಂಡು ಹಿಂಗೆ ಮಾಡಲೇಬೇಕು ಅಂದಾಗ, ಅದು ಕರೆಕ್ಟಾಗಿ ಯಾರೋ ಬಂದು ಅಪ್ರೋಚ್ ಮಾಡಿದಾಗ ಮಾಡೋಣ ಅಂದಾಗ ಅವಾಗೆಲ್ಲೋ ಒಂದು ಇದಾಗುತ್ತೆ. ನಾನೇ ಮಾಡೋಣ ಅಂದ್ಕೊಂಡಿರ್ತೀನಿ, ಇಲ್ಲ ಮಾಡೋಣ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂದಾಗ ಅಷ್ಟೊತ್ತಿಗೆ ಕರೆಕ್ಟಾಗಿ ಗ್ಯಾಪ್ ಸಿಕ್ಕಿರುತ್ತೆ. ಅದೆಲ್ಲ ಕೂಡ ಬರಬೇಕಮ್ಮ, ನಾವು ಪ್ಲ್ಯಾನ್ ಮಾಡೋದಲ್ಲ. ನಿಜ ಹೇಳಬೇಕು ಅಂದರೆ ಸಮ್ ಟೈಮ್ ಇಟ್ ಹ್ಯಾಪನ್ಸ್ ಅಂತಾರಲ್ಲ, ಅಕಾರ್ಡಿಂಗ್ ಟು ಮಿ ಎವ್ರಿಥಿಂಗ್ ಹ್ಯಾಪನ್ಸ್ ಆನ್ ಇಟ್ಸ್ ಓನ್. ನಾವು ಒಂದು ಅಂದ್ಕೊಂಡಿರ್ತೀವಿ ನಾನು ಮಾಡ್ತಿದ್ದೀನಿ ಅಂತ ಕೇಳಿದ್ರೆ ಆಗುತ್ತದು. ಇವಾಗ ನಾವು ಗೊತ್ತಿಲ್ಲ, ನೆಕ್ಸ್ಟ್ ಫಿಲಮ್ ನಾನು ಇಮಿಡಿಯೇಟಾಗಿ ಮಾಡ್ಬೋದು ಅಥವಾ ಇನ್ನೂ ಲೇಟ್ ಆಗ್ಬೋದು, ಅದು ನನ್ನ ಕೈಲಿಲ್ಲ. ಅರ್ಥ ಆಯ್ತಾ ನಿಮಗೆ? ಅದು ಮತ್ತೆ ಫಿಲಾಸಫಿಕಲ್ ಹೊರಟಾಗುತ್ತೆ. ಸ್ಟಾರ್ಟ್ ಮಾಡಿದ್ರಪ್ಪ ಇವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.